ಸಾರಿ ಕೇಳ್ತೀನಿ, ಸ್ವಲ್ಪ ಲೇಟ್ ಆಗೋಯಿತು. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬಂದಿರತಕ್ಕಂಥ ಎಲ್ಲ ಗೆಸ್ಟಿಗೆ, ಇಲ್ಲಿ ಕೂತಿರತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಕ್ಚುಲಿ ಇದು ಮೂವಿ ಬಂದು RR ಕಂಟೆಂಟು. ನಾನು ಇದಕ್ಕಿಂತ ಮುಂಚೆ ಒಂದು ಮಹಿಷಾಸುರ ಅಂತ ಹೇಳ್ಬಿಟ್ಟು ಒಂದು ಮೂವಿ ಮಾಡಿದ್ದೆ. ಅದು ಜನವರಿ 8ನೇ ತಾರೀಕು ನರ್ತಕಿನಲ್ಲಿ ರಿಲೀಸ್ ಮಾಡಿದೆ 2021. ಸೊ ಇದು ನನ್ನ ಪರಿಚಯ. ಹೇಳಿ ಸರ್, ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು RR ಕಂಟೆಂಟು. ಮಗು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಆಮೇಲೆ ಇವರು ರಂಜಿತಾ ಅಂತ ಹೇಳ್ಬಿಟ್ಟು, ಇವರು ಆದ್ಮೇಲೆ ಇವರು ಕೊರಿಯೋಗ್ರಫರ್, ಆಮೇಲೆ ನಮ್ಮ ಗುರುಗಳು ಇದ್ದಾರೆ. ಇವ್ರ ಆಶೀರ್ವಾದನೂ ಇದೆ. ಇಲ್ಲೇ ನಾವು ಇವಾಗ ಸ್ಕ್ರಿಪ್ಟ್ ಪೂಜೆ ಮಾಡಿದ್ರು. ಈಗ ಟೈಟಲ್ ಲಾಂಚ್ ಮಾಡಿ, ಇವತ್ತು ಮಗು ಬರ್ತಡೇ ಆಗಿರೋದ್ರಿಂದ ಒಂದು ಟೈಟಲ್ ಲಾಂಚ್ ಮಾಡಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಗಣಪತಿ ಹಬ್ಬಕ್ಕೆ ಶೂಟಿಂಗು ಟೇಕಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮೈನ್ ಲೀಡ್ ರೋಲ್ ಆಗಿ ಶ್ರುತಿ ಮೇಡಮ್ ಹತ್ರ ಮಾತಾಡಬೇಕು ಅಂತ ಇದ್ದೀನಿ. ಅಂದರೆ ತಾಯಿ ಮತ್ತು ಮಗು ಮತ್ತು ಒಂದು 4-5 ಜನಕ್ಕೆ ಜೊತೆಯಲ್ಲಿ ಇದು ಪ್ಲೇ ಆಗುತ್ತೆ. ಫುಲ್ಲು ಒಂದೇ ಮನೆಯಲ್ಲಿ ನಡೆಯುವಂಥ ಬೆಂಗಳೂರು ಎಲ್ಲ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ಸರ್. ಶ್ರುತಿ ಮೇಡಮ್ ಬಿಟ್ಟು ಬೇರೆ ಇನ್ನು ಯಾರು ಇದ್ದಾರೆ? ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ನನ್ನ ಮೈಂಡಲ್ಲಿ ಇರೋದು ಅವರೇ. ಮತ್ತಿನ್ನು ಬೇರೆ ಆರ್ಟಿಸ್ಟ್ ಯಾರು ಇದ್ದಾರೆ? ಆಮೇಲೆ ಇವ್ರು ಇರ್ತಾರೆ, ಆಮೇಲೆ ಇವ್ರು ಇರ್ತಾರೆ ಅಷ್ಟೇ. ಮೈನ್ ಬಂದು ಶ್ರುತಿ ಮೇಡಮ್. ಎಂಟರ್ಟೈನ್ಮೆಂಟ್ ಇರುತ್ತೆ, ಮೆಸೇಜ್ ಇರುತ್ತೆ, ಎಲ್ಲ ಮಸಾಲ ಚೆನ್ನಾಗಿರುತ್ತೆ. ಸರ್, ಟೈಟಲ್ ಏನಂತ ಇದೆ? ಟೈಟ್ಲು ಇವಾಗ ಲಾಂಚ್ ಮಾಡ್ತೀವಿ. ಅಲ್ಲ ಹೇಳಿ ನಮಗೆ. ಟೈಟ್ಲು ಬಂದು ಐರಾ ಅಂತ. ಐರಾನ್ ಅಂದರೆ ಅರ್ಥ ಏನು ಸರ್ ಅದ್ರದ್ದು? ಮಗು ನೇಮು. ಮಗು ನೇಮ್ ಮುಖಾಂತರ ಕತೆ ಮುಂದೆ ಹೋಗುತ್ತಾ? ಇನ್ನು ಸ್ಟಾರ್ ಆ್ಯಕ್ಟರ್ಸ್ ಅಂತ ಇದ್ದಾರೆ ಯಾರಾದರೂ? ಮೇನು ಮೇಡಮೇ ಇರ್ತಾರೆ. ಮಾತಾಡಿಲ್ಲ, ಹೋಗಿ ಕತೆ ಒಪ್ಪಿಸಿ ಮಾತಾಡಬೇಕು. ಅದೇ ಇವರು ಶ್ರುತಿ ಮೇಡಮ್ ಇರ್ತಾರೆ, ನಾವು ಇರ್ತೀವಿ 4-5 ಜನ. ಆಮೇಲೆ ಅಲ್ಲ ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು. ಪರವಾಗಿಲ್ಲ, ಒಪ್ಕೊಂಡಿಲ್ಲ ಅಂದರೆ ಬೇರೆ ಇದ್ದಾರಲ್ಲ ಕನ್ನಡ ಚಿತ್ರರಂಗ ಸುಮಾರು ಜನ ಇದ್ದಾರಲ್ಲ. ಆಮೇಲೆ ಸಂತೋಷ್ ಬೆಟ್ಟಿಗೆರೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಾಡಿದ್ದು ಅದೊಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟು. ಅದು ಕ್ರೈಮ್ ಇತ್ತು, ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕಥೆ ಆಯಿತು. ಸೊ ಅದಾದಮೇಲೆ ಸುಮಾರು ಸ್ಕ್ರಿಪ್ಟ್ಗಳನ್ನ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಇದನ್ನು ಸ್ವಲ್ಪ ಟೇಕಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ಇನ್ನೊಂದೇನೆಂದರೆ ಮಗು ಜೊತೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ಸೊ ಮಗು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮಗುನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಮಗು ಮತ್ತು ನಾನು ಆ್ಯಕ್ಟಿಂಗ್ ಮಾಡಿದ್ದೆ ಸಿನಿಮಾ. ಸೊ ಹಾಗಾಗಿ RR ಕಂಟೆಂಟು ಇಲ್ಲಿ. ಆಮೇಲೆ ಆ ಕತೆಗೆ ಸೂಟ್ ಆಗುತ್ತೆ ಮಗು. ಆಮೇಲೆ ಮೇಡಮ್ ಇರ್ತಾರೆ. ಸೊ ಹಾಗಾಗಷ್ಟೇ ಇದೆ. ಏನು ಓದ್ತಾ ಇದ್ದೀರಾ? ಸ್ಕೂಲಲ್ಲೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಶೂಟಿಂಗಿಗೆಲ್ಲ? ಓಕೆ. ಹಾರರ್ ಸ್ಟೋರಿ ಅಂದರೆ ಭಯ ಇರುತ್ತೆ ಮಕ್ಕಳಿಗೆ. ನಿನಗೆ ಭಯ ಇದೆಯಾ? ಅದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ತಗೊಂಡಿದೆಯಾ? ಹೇಗೆ ಟ್ರೈನಿಂಗ್ ಏನಾರು ಆಗಿದೆ ಯಾವ್ದಾದ್ರು ಸ್ಕೂಲಲ್ಲಿ? ಆ್ಯಕ್ಟಿಂಗ್ ಕೋರ್ಸ್ ಏನೋ ತಗೊಂಡಿಲ್ಲ? ಹೌದಾ? ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ದೀರಾ? ರೋನಿ ಸಿನಿಮಾದಲ್ಲಿ ಮಾಡಿದ್ದೀರಾ? ಹೇಳ್ಕೊಂಡು ಬರ್ತಾ ಇದೆ. ಹಂಗಾಗಿ ಆಯಿತು ಮಾಡಿಸಿ ಅಂತ. ಇವ್ರು ಯಾವ ಲೀಡ್ ಆಗ್ತಾರೆ? ಇವರು ರಂಜಿತಾ ಅಂತ. ಇವರು ಇರ್ತಾರೆ. ಈ ಕಡೆ ಬಂದ್ಬಿಟ್ಟಿರಾ? ಬೇಬಿ ಕ್ಯಾರೆಕ್ಟ್ರಿಗೆ ಸಂಬಂಧ ಇದೆಯಾ ನಿಮಗೇನಾದರೂ ಅಥವಾ ಹೇಗೆ? ಇದು ಇವ್ರಿಗೆ ಇರುತ್ತೆ ಸಂಬಂಧ ಇದೆ ಅಥವಾ ಫ್ಯೂಚರ್లో ದೊಡ್ಡವರಾಗದ? ಯಾರು ಇಲ್ಲ. ಟೋಟಲ್ಲು ಫಸ್ಟಿಂದ ಕ್ಲೈಮ್ಯಾಕ್ಸ್ವರೆಗೂ, ಬಿಗಿನಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಮಗು ಇರುತ್ತೆ. ಇದು ಮೇಡಮ್ ಇರ್ತಾರೆ, ಇವ್ರು ಇರ್ತಾರೆ, ಸರಿ ಇರ್ತಾರೆ. ಆಮೇಲೆ ಸಂತೋಷ್ ಬೆಟ್ಟಿಗೆರೆ ಅಂತ ಇತ್ತು, ಅವ್ರು 9ನೇ ಅದ್ಭುತ ಮೂವಿ ಮಾಡಿದ್ರು, ಅವ್ರು ಇರ್ತಾರೆ. ಅವ್ರು ಆ್ಯಕ್ಚುಲಿ ಅವ್ರು ಬಂದಿಲ್ಲ. ಒಂದು ಮಾಡಬೇಕು ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಎಲ್ಲವನ್ನೂ ನಿಭಾಯಿಸ್ಬೇಕಲ್ವಾ. ಡೈರೆಕ್ಟ್ರ್ ಎಲ್ಲವನ್ನೂ ನಿಭಾಯಿಸ್ಬೇಕಲ್ವ. ಸರ್, ಅವ್ರಿಗೆ ಸಲಹೆ ಏನಂದರೆ, ಇತ್ತೀಚೆಗೆ ಸಿನಿಮಾ ಗೆಲ್ತಾ ಇರೋದು RR ಈ ಥ್ರಿಲ್ಲಿಂಗ್ ಸಿನಿಮಾಗಳೇ. ಒಳ್ಳೆ ಸ್ಕ್ರಿಪ್ಟ್ ಅಂತ ಅಂದರೆ ಯಾರಾದರೂ ಸ್ಟಾರ್ ಕಾಸ್ಟನ್ನು ತಗೊಂಡ್ರೆ ಸಿನಿಮಾ ಗೆಲ್ಲೋದು. ಈಗ ಗೊತ್ತಿದೆ ನಿಮ್ಗೆ, ಸಹಜವಾಗಿ ಗೊತ್ತಿದೆ ಸಿನಿಮಾ ಯಾವ ಪರಿಸ್ಥಿತಿಗಿದೆ ಅಂತ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸಜೆಷನ್ ಅಂದರೆ, ಒಂದು ಸ್ಕ್ರಿಪ್ಟ್ನ ಚೆನ್ನಾಗಿ ಮಾಡಿಕೊಡಿ, ಸಿನಿಮಾನ ಚೆನ್ನಾಗಿ ಮಾಡಿ. ಕನ್ನಡಕ್ಕೆ ಹೊಸ ನಿರ್ದೇಶಕರು ಬೇಕು ಅನ್ನೋದು ನಮ್ಮ. ಇಲ್ಲ, ಥ್ಯಾಂಕ್ ಯು. ನೀವು ನಿಮ್ಮ ಸಲಹೆನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬಟ್ ಏನಂದರೆ ಅದೇ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡೇ ಸಿನಿಮಾ ಮಾಡಬೇಕು, ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡ್ರೆ ಸಿನಿಮಾ ಗೆಲ್ಲುತ್ತೆ ಅಂತ ಏನಿಲ್ಲ. ನೀವು ನೋಡಿದ್ರೆ ತೀರ್ಥ ರೂಪ ತಂದೆಯವರಿಗೆ ಮತ್ತು ಇನ್ನೂ ಕೆಲವೊಂದಷ್ಟು ಸಿನಿಮಾಗಳೆಲ್ಲ ಹಿಟ್ಟಾಯಿತು. ಅಂದರೆ
ಮಲ್ಟಿಪ್ಲೆಕ್ಸಲ್ಲೆಲ್ಲ ಸಕ್ಸಸ್ ಆಯಿತು. ಅಂದರೆ ಸಿಂಗಲ್ ಥಿಯೇಟ್ರಲ್ಲಿ ಆಡಿಯನ್ಸ್ ಬರ್ತಿಲ್ಲ, ಮಲ್ಟಿಪ್ಲೆಕ್ಸಲ್ಲೆಲ್ಲ ಸುಮಾರು ಸಿನಿಮಾಗಳು ಉಂಟಾಗಿದೆ. ಸೊ ಹಾಗಾಗಿ ಇದನ್ನು ಸ್ಟಾರ್ ಕ್ಯಾಸ್ಟ್ ಬಿಟ್ಟು ನಾವು ಏನಾದರೂ ಒಂದು ಮಾಡಬೇಕು, ಅದು ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕಿಂತ ಕತೆ ಹಂಗೆ ಇದೆ ಇದು, ಹಂಗಾಗಿ ಅಷ್ಟೇ. ಸೊ ಸಿನಿಮಾದಲ್ಲಿ ಏನಾದ್ರು ಸಾಂಗ್ಸ್ ಏನಾದ್ರು ಇಟ್ಟಿದ್ದೀರಾ? ಹಾಂ, 2 ಸಾಂಗ್. ಮ್ಯೂಸಿಷಿಯನ್ ಯಾರು ಏನು ಟೆಕ್ನಿಷಿಯನ್ಸ್ ಬಗ್ಗೆ ಆ್ಯಕ್ಚುಲಿ ಸಂಗೀತ್ ರಾಜ್ ಅಂತ ಇದ್ದಾರೆ, ಕಣ್ಣೂರು ರಾಜಣ್ಣ ಅಂತ ಒಂದು ತಂದೆ ಒಂದು 75 ಮೂವಿಗೆ ಅವರು ಕೇರಳ ಚಿತ್ರಗಳನ್ನ ಮಾಡಿದ್ದಾರೆ ಅವ್ರ ತಂದೆ. ಅವ್ರ ಜೊತೆ ಅವರು ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್. ಅಂದರೆ ತರಾತುರಿನಲ್ಲಿ ಅರ್ಜೆಂಟಲ್ಲಿ ಆಯಿತು. ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ 3 ದಿವಸಕ್ಕೆ, ಅವಾಗ ಎಲ್ಲರೂ ಇತ್ತು. ಮಗು ಬರ್ತಡೇ ಬೇರೆ ಇತ್ತು. ಸೊ ಹಾಗಾಗಿ ಲೈಟ್ ಲಾಂಚ್ ಮಾಡಿ ಕೇಕ್ ಕಟಿಂಗ್ ಮಾಡೋಣ. ಓಕೆ ಸರ್.